ಗಿಲ್ಲಿ ವಿಷಯಕ್ಕೆ ಬಂದ್ರಿ. ಈಗ ಆ ಟಾಪಿಕ್ ಟಚ್ ಮಾಡಿದೆ ನಾನು ಇಂಟರ್ವ್ಯೂ ಮುಗ್ಸೋಕ್ಕೆ ಆಗಲ್ಲ. ಇಡೀ ಕರ್ನಾಟಕ ಮೆಚ್ಕೊಂಡಂಥ ಜೋಡಿ ನಿಮ್ಮದು. ಆಮೇಲೆ ಇಡೀ ಕರ್ನಾಟಕ ಗಿಲ್ಲಿಗೂ ಫ್ಯಾನ್ಸ್ ಆಗಿದ್ರು, ಅಂದರೆ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ಎಲ್ಲರೂ ಗಿಲ್ಲಿನ ಇಷ್ಟಪಟ್ಟಿದ್ದಾರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದು ಹೇಳಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋಷ್ಟು ಪ್ರೀತಿ ಗಿಲ್ಲಿಗೆ ಸಿಕ್ಕಿದೆ. ಬಟ್ ಗಿಲ್ಲಿ ಪ್ರೀತಿ, ಗಿಲ್ಲಿ ಕೇರ್ ನಿಮಗೆ ಸಿಗ್ತಾ ಇತ್ತು. ತುಂಬ ಜನ ಉರ್ಕೊಂಡಿದ್ದಾರೆ ಅದಕ್ಕೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲದಕ್ಕೂ ಗಿಲ್ಲಿ ಗಿಲ್ಲಿ ಅಂತ ಹೋಗ್ತಾರೆ ಅಂತ, ಅಥವಾ ಕಾವ್ಯ ಕಾವ್ಯ ಅಂತ ಅವ್ರ ಹೆಸರು ತಗೋತಾರೆ ಅಂತ. ಅದು ಸ್ಟ್ರಗಲ್ ಹೆಂಗಿತ್ತು ಮನೇಲಿ? ದಟ್ ವಾಸ್ ದ ಚಾಲೆಂಜ್ ನನಗೆ. ಏನು ಜಂಟಿ ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ, ಅದೇ ನನಗೆ ಚಾಲೆಂಜ್ ಅಂತ ಅನಿಸ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೇರೆ ಥರ ಚಾಲೆಂಜಸ್ನ ನಾನು ಫೇಸ್ ಮಾಡಬೇಕಾಗ್ತಿತ್ತು. ಜಂಟಿಯಾಗಿ ಹೋಗಿದ್ರಿಂದ ಅದೇ ಒಂದು ಚಾಲೆಂಜ್. ಎಂಟೈರ್ ಸೀಸನ್ ನಾನು ಅದಕ್ಕೆ ಫೈಟ್ ಮಾಡ್ಕೊಂಡು ಬಂದೆ. ಬಿಕಾಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತದೆ. ನನಗೆ ಆ ಥರ ಬರ್ತಾ ಇತ್ತು, ಗಿಲ್ಲಿಗೆ ಹೋಗ್ತಾ ಇರಲಿಲ್ಲ. ಅಂದರೆ ಗಿಲ್ಲಿಗೆ ಆ ಥರ ಕಂಪ್ಲೇಂಟ್ಸ್ ಹೋಗ್ತಿರ್ಲಿಲ್ಲ, ನನಗೆ ಬರ್ತಾ ಇದ್ದಿದ್ದು. ನನ್ನ ಆಟಕ್ಕೆ ಅದು ಪ್ರಾಬ್ಲಮ್ ಆಗ್ತಿದೆ ಅಂತ ಬರ್ತಾ ಇದ್ದಿತ್ತು. ಹಾಗಾಗಿ ನಾನು ಏನು ಸ್ಟ್ಯಾಂಡ್ ತೊಗೋಬೇಕು, ನಾನು ಹೇಗೆ ಆಟ ಆಡಬೇಕು, ಆಟಕ್ಕೆ ನಾನು ಏನು ಚೇಂಜ್ ಮಾಡ್ಕೋಬೇಕು ಅದಷ್ಟು ಮಾಡಿದೆ. ಇಟ್ ವಾಸ್ ಚಾಲೆಂಜಿಂಗ್. ಅಟ್ ದ ಸೇಮ್ ಟೈಮ್ ಆ ಒಂದು ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಯಾಕಂದರೆ ಇವಾಗ ಆಟ ಹೊರಗಡೆ ಏನಾಗ್ತಿದೆ ಅದನ್ನು ಬಂದು ಹೇಳ್ಬಾರ್ದಾಗಿತ್ತು. ಬಟ್ ಸ್ಟಿಲ್ ಏನು ಗೈಡೆನ್ಸ್ ಕೊಡ್ಬೋದು ಅದನ್ನು ಕೊಟ್ಟರು. ಆಟದ ಪರ್ಸ್ಪೆಕ್ಟಿವಲ್ಲಿ ಇಟ್ ಇಸ್ ರಾಂಗ್, ಎಸ್. ಬಟ್ ಒಂದು ಸೇಮ್ ಟೈಮ್ ನಾನು ಹೇಳ್ದಂಗೆ ಇಡೀ ಮನೇಲಿ ಆ ಕಾಂಪಿಟೇಷನ್ ಮಧ್ಯನೂ ಎಲ್ಲೂ ಗಿಲ್ಲಿ ನನ್ನ ಬಿಟ್ಕೊಟ್ಟಿಲ್ಲ ಅನ್ನೋದು ಅವ್ರಿಗೂ ಇರುತ್ತೆ. ಒಂದು ಫ್ಯಾಮಿಲಿ ಆಡಿಯನ್ನಾಗಿ ಕೂತ್ಕೊಂಡು ನೋಡಿದಾಗ ನನ್ನ ಮಗಳನ್ನ ಅವನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತನೋ, ಅಥವಾ ಕೆಟ್ಟದ್ದು ಮಾಡ್ತಿಲ್ಲ, ಕೆಟ್ಟದ್ದು ಬಯಸ್ತಿಲ್ಲ ಅಂತನೋ ಅಂದಾಗ ನಮ್ಮ ಫ್ಯಾಮಿಲಿಯವ್ರಿಗೂ ಅವ್ನು ಇಷ್ಟ ಆಗ್ತಾನೆ. ನನ್ನ ಮಗಳನ್ನ ಅವನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತನೋ, ಅಥವಾ ಕೆಟ್ಟದ್ದು ಮಾಡ್ತಿಲ್ಲ, ಕೆಟ್ಟದ್ದು ಬಯಸ್ತಿಲ್ಲ ಅಂತನೋ ಅಂದಾಗ ನಮ್ಮ ಫ್ಯಾಮಿಲಿಯವ್ರಿಗೂ ಅವ್ನು ಇಷ್ಟ ಆಗ್ತಾನೆ. ಹೋದ್ಮೇಲೆ ಕಾವ್ಯ ಚೇಂಜ್ ಆದರು. ಅಂದರೆ ಫ್ಯಾಮಿಲಿಯವ್ರು ಬಂದು ಹೇಳಿದ್ಮೇಲೆ ಗಿಲ್ಲಿ ಜೊತೆ ಚೆನ್ನಾಗಿರುವಂಥ, ಅಥವಾ ಅಣ್ಣ ಅಂತ ಕರಿಬೇಡ ಅಂತ ಹೇಳಿದ್ಮೇಲೆ ಕಾವ್ಯ ಸಿಕ್ಕಾಪಟ್ಟೆ ಚೇಂಜ್ ಆದರು. ಗಿಲ್ಲಿ ಜೊತೆಗಿನ ರಿಲೇಷನ್ಶಿಪ್ ಚೇಂಜ್ ಆಯಿತು ಅಂತ. ಸೊ ಇವಾಗ ಫ್ಯಾಮಿಲಿಯವ್ರು ಬಂದು ಹೋದ್ಮೇಲೆ ನಾನು ಗಿಲ್ಲಿ ಜೊತೆ ಜಗಳ ಆಡೇ ಇಲ್ವಾ? ಅವನ ಆಟ ನಾನು ಮುಂಚೆ ಹೇಗೆ ಆಡ್ತಿದ್ನೋ ಹಾಗೆ ಆಡ್ಕೊಂಡೇ ಹೋದೆ. ಫ್ಯಾಮಿಲಿಯವ್ರು ಬಂದ ತಕ್ಷಣ ನಾನು ಆಟ ಅಂತೂ ಚೇಂಜ್ ಮಾಡಲಿಲ್ಲ. ಅದಾದಮೇಲೂ ನಾನು ಅವನು ತುಂಬ ಸಲ ಜಗಳ ಆಡಿದ್ದುಂಟು. ನಾನು ಅವ್ನಿಗೆ ನಾನು ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿಲ್ಲ ಕೊನೆಗೂ. ಯಾಕಂದರೆ ನಾನೊಂದು ಕ್ಯಾಲ್ಕುಲೇಷನಲ್ಲಿ ಆಟ ಆಡ್ತಿರ್ತೀನಿ, ಅಥವಾ ನನ್ನ ಬುದ್ಧಿಗೆ ತಕ್ಕಂತೆ ನಾನು ಆ ಮನೇಲಿ ಇರ್ತೀನಿ. ಗಿಲ್ಲಿಯವ್ರ ಜೊತೆಗಿನ ಫ್ರೆಂಡ್ಶಿಪ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನಿಜವಾಗ್ಲೂ ಅವ್ರು ನಿಮ್ಮನ್ನು ಹಚ್ಕೊಂಡಿದ್ರಾ? ನಿಜವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇತ್ತಾ, ಅಥವಾ ಅದು ಆಟಕ್ಕಾಗಿ ಮಾಡಿದ್ದು ಅಂತ ಅನ್ಸುತ್ತಾ? ಆಟಕ್ಕಾಗಿ ಮಾಡಿದ್ದಾನೆ ಅಂತ ನಾನು ಹೇಳಲ್ಲ, ಫೀಲಿಂಗ್ಸ್ ಅಂತಲೂ ಹೇಳಲ್ಲ. ಜಸ್ಟ್ ಅ ಪ್ಯೂರ್ ಫ್ರೆಂಡ್ಶಿಪ್. ಅದೊಂದು ಒಳ್ಳೆ ಗೆಳೆತನ ಇತ್ತು, ಅದಂತೂ ನಿಜ. ಯಾಕಂದರೆ ಗಿಲ್ಲಿಯವ್ರಿಗೊಂದು ಟೈಟಲ್ ಇದೆ, ಹೋಗಿದ್ದ ಶೋರ್ನಲ್ಲೆಲ್ಲ ಒಂದು ಹುಡುಗಿನ ರೇಗಿಸ್ತಿರ್ತಾರೆ ಅಂತ. ನಿಮ್ಗೆ ಮತ್ತೆ ನಾ ಆಗ್ಲೇ ಹೇಳ್ತಾ ಇದ್ದೆ, ಪರ್ಸನಾಲಿಟಿ ಕ್ವೀನ್ ಅಂತ ಟ್ಯಾಗ್ ಕೊಡ್ತಾರೆ. ಅಲ್ಲಿ ತನಕ ಬಹುಶಃ ಕಾವ್ಯಗೂ ಇವಾಗ ನೀವು ಹೇಳಿದ್ರೆ ರೆಗ್ಯುಲರ್ ರಿವ್ಯೂ ಮಾಡ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ ರೆಗ್ಯುಲರ್ ಆಗಿ ಬಿಗ್ ಬಾಸ್ನ ಅಂತ. ನಿಮಗೇನು ಅನ್ಸ್ತು ನಾನು ನಾಮಿನೇಟ್ ಮಾಡಿ? ನನಗೆ ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ, ನಾಮಿನೇಟ್ ಮಾಡೋದು ಅಫ್ಕೋರ್ಸ್ ಮನೆಯಿಂದ ಹೊರಗೆ ಕಳ್ಸಕ್ಕೆ. ಹೇಳೇ ಇಲ್ಲ. ಆಡುವಾಗಲೂ ನಾನು ಅದೇ ಏನು ಹೇಳ್ತೀನಿ ಅಂದರೆ, ಇದ್ರ ಬಗ್ಗೆ ನಾನು ತುಂಬ ಸಲ ಅವನಿಗೆ ಹೇಳಿದ್ದೀನಿ, ನಾಟಕಕ್ಕೂ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿರ್ತೀನಿ. ಬಟ್ ಸ್ಟಿಲ್ ಅವನು ಇಂಟೆನ್ಷನಲಿ ಅದು ಮಾಡ್ತಿರಲ್ಲ. ಏನೋ ತಮಾಷೆ ಫ್ಲೋ ಅಲ್ಲಿ, ಅಥವಾ ಏನೋ ಹಾಗೆ ಫ್ಲೋ ಅಲ್ಲಿ ಬಂದ್ಬಿಡ್ತಾ ಇತ್ತು. ಪ್ರಾಬಬ್ಲಿ ನಾಮಿನೇಷನಿಗೆ ಈ ರೀಸನ್ ತೊಗೊಂಡ್ರೆ ಅವನು ಅಲರ್ಟ್ ಆಗ್ತಾನೆ ಅನ್ನೋದೇ ನನಗಿದ್ದಿದ್ದು. ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾನೆ. ನಾಮಿನೇಟ್ ಮಾಡಲೇಬೇಕು ಅಂತ ನಾನು ಅವನನ್ನು ಮಾಡಲಿಲ್ಲ. ಆ ತಪ್ಪನ್ನ ಅವ್ನು ಬಿಟ್ಟು ಬೇರೆ ಯಾರೇ ಮಾಡಿದ್ರು ನಾನು ನಾಮಿನೇಟ್ ಮಾಡ್ತಿದ್ದೆ. ಸೊ ವೈ ನಾಟ್ ಗಿಲ್ಲಿ? ಐ ಹ್ಯಾವ್ ಟು ಪ್ಲೇ ಮೈ ಗೇಮ್ ಆಲ್ಸೋ. ಮನೇಲಿ ಯಾವ್ದು ತುಂಬ ಕಷ್ಟ ಅಂತ ಅನಿಸ್ತು ಕಾವ್ಯಗೆ, ಎಕ್ಸೆಪ್ಟ್ ಫಾರ್ ಗಿಲ್ಲಿ ವಿಷಯ? ಟಾಸ್ಕ್ ನನಗೆ ಫಿಸಿಕಲ್ ಟಾಸ್ಕೇ ಕಷ್ಟ ಅನಿಸಿದ್ದು. ಯಾಕಂದರೆ ಫಿಸಿಕಲಿ ನಾನು ಅಷ್ಟು ಸ್ಟ್ರಾಂಗ್ ಇಲ್ಲ. ಬಟ್ ಐ ಡಿಂಟ್ ಗಿವ್ ಅಪ್. ಅದೇ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸಿದ್ದು, ಕಷ್ಟ ಆಗಿದ್ದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.